ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನಾನು ಹೇಳುತ್ತಿರುವ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳ್ತಿರುವ ಕತೆ ಹೊಂಗಿರಣ ಸಂಚಿಕೆ 62. ಎಲ್ಲಿಯೂ ಕೆಲಸ ಮಾಡಿ ಅನುಭವ ಇಲ್ಲ. ರಿಷಿಗೆ ಕಂಪನಿಯಲ್ಲಿ ಇದೇ ಮೊದಲ ಅನುಭವ. ಅಲ್ಲಿ ಯಾರೂ ಅವನಿಗೆ ಪರಿಚಯ ಇಲ್ಲ. ಕಂಪನಿಯ ಮ್ಯಾನೇಜರ್ ಹೇಗಿದ್ದಾರೆ, ಅಲ್ಲಿ ನನ್ನ ಜೊತೆ ಕೆಲಸ ಮಾಡುವ ಸಹ ಕೆಲಸಗಾರರು ಹೇಗಿದ್ದಾರೋ ಎನ್ನುವ ಭಯದಲ್ಲಿಯೇ ಒಳಗೆ ಬಂದಿದ್ದನು. ಎಲ್ಲಿ ಕೂರುವುದು, ಏನು ಕೆಲಸ ಮಾಡುವುದು ಒಂದೂ ಗೊತ್ತಿಲ್ಲ ಅವನಿಗೆ. AC ರೂಮ್, ಕುಳಿತುಕೊಳ್ಳಲು ಮೆತ್ತನೆಯ ಕುರ್ಚಿಗಳು, ಸುಮಾರು 50 ಜನ ಕುಳಿತು ಕೆಲಸ ಮಾಡುವಂತಹ ಬಹುದೊಡ್ಡ ಕೊಠಡಿ ಅದು. ಎಲ್ಲರೂ ಅವರವರ ಲ್ಯಾಪ್ಟಾಪ್ ಮುಂದೆ ಕುಳಿತು ತಮ್ಮ ತಮ್ಮ ಕೆಲಸವನ್ನು ಮುಂದುವರಿಸುತ್ತಿದ್ದರು. ರಿಷಿ ಒಳಹೋದರೂ ಸಹ ಯಾರೂ ಅವನ ಕಡೆ ನೋಡುತ್ತಿಲ್ಲ. ಎಲ್ಲರೂ ಅವರವರ ಕೆಲಸದ ಕಡೆ ಗಮನದಲ್ಲಿದ್ದಾರೆ. ಅವನಿಗೆ ಎಲ್ಲಿ ಕೂರುವುದು ಎಂದೂ ಸಹ ತಿಳಿಯದೆ ಕಂಗಾಲಾಗಿ ನಿಂತಲ್ಲಿಯೇ ನಿಂತನು. ಅಷ್ಟರಲ್ಲಿ ಅವನ ಬಳಿಗೆ ಬಂದ ಒಂದು ಹುಡುಗಿ, ಎಕ್ಸ್ಕ್ಯೂಸ್ ಮೀ, ಯುವರ್ ಮಿಸ್ಟರ್ ರಿಷಿ ಎಂದು ಕೇಳಿದಳು. ಅವಳ ಮಾತು ಕೇಳಿದವನು ಎಸ್ ಐ ಆಮ್ ರಿಷಿ ಎಂದನು. ಹಾಯ್, ಐ ಆಮ್ ರಕ್ಷಾ ಎಂದು ಅವನ ಮುಂದೆ ಕೈ ಚಾಚಿದಳು. ಇವನು ಕೂಡ ಮುಗುಳು ನಕ್ಕು ಶೇಕ್ ಹ್ಯಾಂಡ್ ಮಾಡಿದನು. ನಿಮ್ಮನ್ನು ಮ್ಯಾನೇಜರ್ ಮೇಡಮ್ ಅವರ ಚೇಂಬರ್ಗೆ ಕರೆಯುತ್ತಿದ್ದಾರೆ, ಬನ್ನಿ ಎಂದಳು ಅದೇ ನಗುವಿನಲ್ಲಿ. ಇದೇನು, ಎಲ್ಲ ಕಂಪನಿಯಲ್ಲೂ ಜೆಂಟ್ಸ್ ಮ್ಯಾನೇಜರ್ ಇದ್ದರೆ ಈ ಕಂಪನಿಯಲ್ಲಿ ಮಾತ್ರ ಲೇಡೀಸ್ ಮ್ಯಾನೇಜರ್ ಆಗಿದ್ದಾರೆ ಎಂದು ಮನದಲ್ಲಿ ಹೇಳಿಕೊಂಡವನು ರಕ್ಷಾ ಅವಳನ್ನು ಹಿಂಬಾಲಿಸಿ ಹೋದನು. ರಿಷಿಯ ನಿರೀಕ್ಷೆಯಲ್ಲಿದ್ದವರು ಅವನು ಬಾಗಿಲಿಗೆ ಬಂದ ತಕ್ಷಣ ಬನ್ನಿ ಮಿಸ್ಟರ್ ರಿಷಿ ಎಂದು ಒಳಗೆ ಕರೆದರು. ಶ್ರೇಯಾ, ಇದು ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಎಂದು ಅವನ ಮುಂದೆ ಒಂದು ಲೆಟರ್ ಹಿಡಿದವರು. ಇನ್ನೊಂದು ಲೆಟರ್ ಅವನ ಮುಂದೆ ಹಿಡಿದು, ಇದು ಅಗ್ರಿಮೆಂಟ್ ಲೆಟರ್, ಇದನ್ನು ಓದಿ ಸಹಿ ಹಾಕಿ ಎಂದು ಅವನ ಕೈಗೆ ನೀಡಿದರು. ಶ್ರೇಯಾ, ಆ ಕಂಪನಿಗೆ ಸೇರಿದ ಕೆಲಸಗಾರರು 3 ವರ್ಷಗಳ ತನಕ ಯಾವುದೇ ಕಾರಣಕ್ಕೂ ಆ ಕಂಪನಿಯನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಅಷ್ಟೇ ಅಲ್ಲದೆ ಆ ಕಂಪನಿಗೆ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರು ಏನಾದರೂ ಮೋಸ ಮಾಡಿದರೆ ಅಥವಾ ನಂಬಿಕೆ ದ್ರೋಹ ಮಾಡಿದರೆ ಮಾತ್ರ ಅಂಥವರನ್ನು ಕೆಲಸದಿಂದ ತೆಗೆಯಬೇಕು. ಇಲ್ಲದಿದ್ದರೆ ವೈಯಕ್ತಿಕ ಕಾರಣಗಳಿಂದ ಯಾವುದೇ ಕಾರಣಕ್ಕೂ 3 ವರ್ಷಗಳ ತನಕ ಕೆಲಸಗಾರರನ್ನು ತೆಗೆಯುವಂತಿಲ್ಲ ಎಂದು ಆ ಅಗ್ರಿಮೆಂಟ್ ಪೇಪರ್ನಲ್ಲಿ ಬರೆಯಲಾಗಿತ್ತು. ಅದನ್ನು ಓದಿದವನು ಇಂತಹ ಕಂಪನಿಯಲ್ಲಿ ಕೆಲಸ ಸಿಗುವುದೇ ಹೆಚ್ಚು, ಅಂಥದ್ದರಲ್ಲಿ ಸಿಕ್ಕ ಕೆಲಸವನ್ನು ನಾನು ಎಂದಿಗೂ ಬಿಡುವವನಲ್ಲ ಎಂದು ಯೋಚಿಸಿದವನು ಸಹಿ ಮಾಡಿದನು. ಅದರಲ್ಲಿ ಒಂದು ಕಾಪಿಯನ್ನು ಶ್ರೇಯಾ ಅವರು ತೆಗೆದುಕೊಂಡು ಇನ್ನೊಂದು ಕಾಪಿಯನ್ನು ರಿಷಿಯ ಕೈಗೆ ನೀಡಿ, ಇದು ನಿಮ್ಮ ಬಳಿಯೇ ಇರಲಿ ಎಂದಿದ್ದರು. ರಕ್ಷಾ, ಇವರು ಇನ್ಮುಂದೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಮೊದಲು ನಮ್ಮ ಕಂಪನಿಯ ಬಗ್ಗೆ ತಿಳಿಸಿ, ನಂತರ ಕೆಲಸ ಹೇಳಿಕೊಡಿ ಎಂದರು. ಶ್ರೇಯಾ ಅವರ ಮಾತು ಕೇಳಿದ ರಕ್ಷಾ ಮುಖ ಅರಳಿತು. ರಿಷಿಯನ್ನು ನೋಡಿದ ಮೊದಲ ನೋಟದಲ್ಲಿಯೇ ಕಳೆದು ಹೋಗಿದ್ದಳು ರಕ್ಷಾ. ಅವನ ಅಂದಕ್ಕೆ ಸೋತು ಹೋಗಿದ್ದಳು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವ ಹಾಗೆ ರಿಷಿ ರಕ್ಷಾ ಜೊತೆಯಲ್ಲಿ ಕೆಲಸ ಮಾಡಲು ಹೇಳಿದ್ದು ಇನ್ನೂ ಖುಷಿ ನೀಡಿತು ಅವಳಿಗೆ. ಓಕೆ ಮೇಡಮ್ ಎಂದವಳು ಬನ್ನಿ ರಿಷಿ ಎಂದು ಹೊರ ಬಂದವಳು ರಿಷಿಯನ್ನು ಅಲ್ಲಿನ ಎಲ್ಲ ಕೆಲಸಗಾರರಿಗೆ ಪರಿಚಯ ಮಾಡಿಕೊಟ್ಟವಳು. ರಿಷಿ, ಇನ್ಮೇಲಿಂದ ನನ್ನ ಪಕ್ಕದ ಕುರ್ಚಿಯೇ ನಿಮ್ಮದು. ನಿಮಗೆ ಏನೇ ಡೌಟ್ ಇದ್ದರೂ ನನ್ನನ್ನು ಕೇಳಿ ಎಂದವಳು ತನ್ನ ಕುರ್ಚಿಯ ಮೇಲೆ ಕುಳಿತಳು. ರಕ್ಷಾ, ಧನುಷ್ ಸರ್ ಪ್ರತಿದಿನ ಇಲ್ಲಿಗೆ ಬರುವುದಿಲ್ಲವಾ? ನಿನ್ನೆ ಇಂಟರ್ವ್ಯೂ ಮಾಡಿದ ಧನುಷ್ ಇವತ್ತು ಕಾಣದಿದ್ದನ್ನು ನೋಡಿ ಕೇಳಿದನು. ಬರ್ತಾರೆ, ಇವತ್ತು ಯಾಕೋ ಇನ್ನೂ ಬಂದಿಲ್ಲ, ತಡವಾಗಿ ಬರಬಹುದು ಅನ್ಸುತ್ತೆ. ಅವರು ಆಫೀಸಿಗೆ ಬರದೇ ಇದ್ದರೆ ಒಳ್ಳೆಯದು, ಬಂದರೆ ನಮಗೆ ಉಸಿರು ಕಟ್ಟುತ್ತದೆ. ತುಂಬ ಕೋಪಿಷ್ಟ, ಬಹಳ ಸ್ಟ್ರಿಕ್ಟ್ ಮನುಷ್ಯ. ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ. ಕೆಲಸ ಪರ್ಫೆಕ್ಟ್ ಆಗಿರಬೇಕು, ಇಲ್ಲದಿದ್ದರೆ ಹಿಂದೆ ಮುಂದೆ ನೋಡದೆ ಉಗಿಯುತ್ತಾರೆ ಎಂದು ಧನುಷ್ ಬಗ್ಗೆ ರಿಷಿಗೆ ಆಗಲೇ ವರದಿ ನೀಡಿದಳು ರಕ್ಷಾ. ಅವಳ ಮಾತಿಗೆ ಏನೂ ಮಾತನಾಡದೆ ತನ್ನ ಕುರ್ಚಿಯಲ್ಲಿ ಕುಳಿತನು. ರಿಷಿ, ನಿಮ್ಮ ಬಳಿ ಲ್ಯಾಪ್ಟಾಪ್ ಇದೆಯಲ್ವಾ ಎಂದಳು. ಇಲ್ಲ, ನನ್ನ ಬಳಿ ಲ್ಯಾಪ್ಟಾಪ್ ಇಲ್ಲ ಎಂದನು. ರಿಷಿ, ಇದೇನು ಹೀಗೆ ಹೇಳ್ತಿದ್ದೀರಾ? ಲ್ಯಾಪ್ಟಾಪ್ ಕಡ್ಡಾಯವಾಗಿ ಇರಬೇಕು. ನಾಳೆಯಿಂದ ಲ್ಯಾಪ್ಟಾಪ್ ತೆಗೆದುಕೊಂಡು ಬನ್ನಿ ಎಂದವಳು ಅವಳ ಮುಂದೆ ಇದ್ದ ಲ್ಯಾಪ್ಟಾಪನ್ನು ಇವತ್ತು ಇದರಲ್ಲಿಯೇ ಕೆಲಸ ಮಾಡಿ ಎಂದು ಅವನ ಮುಂದೆ ಹಿಡಿದಿದ್ದಳು. 500,000 ಆಗಿದ್ದರೆ ಹೇಗಾದರೂ ಹೊಂದಿಸುತ್ತಿದ್ದನು. ಆದರೆ ಲ್ಯಾಪ್ಟಾಪಿಗೆ ಸಾವಿರಾರು ರೂಪಾಯಿಗಳು ಬೇಕು. ಈಗ ಅವನ ಬಳಿ ಅಷ್ಟು ಹಣ ಇಲ್ಲ. ಈಗ ಅವನಿಗೆ ಹೇಗೆ ಪ್ರಯತ್ನ ಪಟ್ಟರೂ ಅಷ್ಟು ಹಣವನ್ನು ಹೊಂದಿಸಲು ಸಹ ಆಗುವುದಿಲ್ಲ. ಮೊದಲ ದಿನವೇ ಇದೊಂದು ಹೊಸ ತಲೆನೋವು ಶುರುವಾಯಿತು ಅವನಿಗೆ. ಧನು, ಇಷ್ಟು ಆತುರವಾಗಿ ಮೀಟಿಂಗ್ ಅರೇಂಜ್ ಮಾಡುವಂಥದ್ದು ಏನಿತ್ತು? ಎಲ್ಲ ಟೀಚರ್ಸ್ಗೂ ಈಗ ಮೊದಲನೇ ಕ್ಲಾಸ್ ಇರುತ್ತೆ, ಅಂಥದ್ದರಲ್ಲಿ ನೀನು ಮೀಟಿಂಗ್ ಅಂತ ಕೂತಿದೆಯಲ್ಲ, ಏನಾಗಿದೆ ನಿನಗೆ?
ಹಾಗೇನಾದರೂ ಮೀಟಿಂಗ್ ಮಾಡಲೇಬೇಕು ಎಂದರೆ ನಾನೇ ಹೇಳುತ್ತೇನೆ. ಅದು ಬಿಟ್ಟು ಯಾವ ವಿಷಯವೂ ಇಲ್ಲದೆ ಯಾಕೆ ಹೀಗೆ ಎಲ್ಲರನ್ನು ಕರೆಸುತ್ತಿದ್ದೀಯಾ ಎಂದರು. ಆಗಲೇ ಸಮಯ ಬೆಳಗ್ಗಿನ ಸಮಯ 10 ಗಂಟೆ ಆಗಿತ್ತು. ಮಕ್ಕಳೆಲ್ಲ ಪ್ರಾರ್ಥನೆ ಮುಗಿಸಿ ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿದ್ದರು. ಧನು ಎಲ್ಲ ಶಿಕ್ಷಕರನ್ನು ಬರಹೇಳಿ ಆ ಶಾಲೆಯ ಮೀಟಿಂಗ್ ಕೊಠಡಿಯಲ್ಲಿ ತಾಯಿಯ ಜೊತೆ ಕುಳಿತಿದ್ದನು. ಮಮ್ಮಿ, ವಿಷಯ ಇಲ್ಲದೆ ನಾನು ಮೀಟಿಂಗಿಗೆ ಬರಹೇಳುವುದಿಲ್ಲ ಎಂದು ನಿಮಗೂ ಗೊತ್ತು ಎಂದವನ ಈ ಮೀಟಿಂಗ್ನ ಉದ್ದೇಶ ಬೇರೆಯೇ ಇತ್ತು. ಆಯಿತು ಧನು, ಅದೇನಾದರೂ ಆಗಿರಲಿ. ವಿಷಯ ಏನು ಅಂತ ಮೊದಲು ನನ್ನ ಬಳಿ ಚರ್ಚಿಸಿ ನಂತರ ಮೀಟಿಂಗಿಗೆ ಬರಹೇಳಬೇಕು ಅಲ್ವಾ ಎಂದರೆ. ಮಮ್ಮಿ, ಈಗ ವಿಷಯ ಹೇಗೂ ತಿಳಿಯುತ್ತಲ್ಲ ಎಂದನು. ಬೇರೆ ಶಿಕ್ಷಕರು ಒಳಬರುತ್ತಿದ್ದ ಹಾಗೆ ಮಗನ ಜೊತೆ ಆ ವಿಷಯದ ಬಗ್ಗೆ ಮಾತನಾಡದೆ ಹಾಗೆ ಸುಮ್ಮನಾದರು. ಎಲ್ಲ ಶಿಕ್ಷಕರು ಬಂದು ಕುಳಿತರೂ ಸಹ ಧನುಷ್ ಮಾತನ್ನು ಶುರು ಮಾಡದೆ ಹಾಗೆ ಕುಳಿತಿದ್ದನು. ಅವನು ಕಾಯುತ್ತಿರುವುದೇ ಶರದಿಗೋಸ್ಕರ. ಅವನ ಕಣ್ಣು ಅವಳನ್ನೇ ಅರಸುತ್ತಿದ್ದವು. ಆದರೆ ಅವಳು ಇನ್ನೂ ಬಂದಿರಲಿಲ್ಲ. ರಾಜಕುಮಾರನ ಮೊಮ್ಮಗಳು, ನಾನು ಇವಳಿಗೋಸ್ಕರ ಕಾಯಬೇಕು. ಎಲ್ಲ ಬಂದರೂ ಇವಳು ಮಾತ್ರ ಇನ್ನೂ ಬಂದಿಲ್ಲ ಎಂದು ಮನದಲ್ಲಿಯೇ ಕೋಪದಲ್ಲಿ ಹೇಳಿಕೊಂಡನು. ಒಟ್ಟಿನಲ್ಲಿ ಶರದಿಗೆ ಎಲ್ಲರ ಮುಂದೆ ಅವಮಾನ ಮಾಡಲು ಒಂದು ಯೋಜನೆಯನ್ನು ರೂಪಿಸಿ ಅಲ್ಲಿ ಕುಳಿತಿದ್ದನು. ಅವನ ಕಾಯುವಿಕೆಗೆ ಕೊನೆ ಎಂಬಂತೆ ಶರದಿ ಕೂಡ ಬಂದು ಕುಳಿತಿದ್ದಳು. ಧನು, ಎಲ್ಲ ಬಂದಾಯ್ತಲ್ಲ, ಈಗಲಾದರೂ ಮಾತು ಶುರು ಮಾಡು ಎಂದರು ಸ್ಪಂದನ. ಈಗಲೂ ಅವನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಾನೆ ಎಂದು ಕುತೂಹಲದ ಜೊತೆಗೆ ಭಯ ಕೂಡ ಆವರಿಸಿದೆ ಅವರನ್ನು. ಎದ್ದು ನಿಂತವನು ತನ್ನ ಕೋಟ್ ಸರಿ ಮಾಡಿಕೊಂಡು ಟೇಬಲ್ ಮೇಲೆ ಇರಿಸಿದ ಕಡತವನ್ನು ಕೈಯಲ್ಲಿ ಹಿಡಿದವನು. ಇದು ಮಕ್ಕಳ ಪ್ರೋಗ್ರೆಸ್ ಕಾರ್ಡ್. ವಾರದ ಹಿಂದೆ ನಡೆದ ಮಕ್ಕಳ ಟೆಸ್ಟ್ ಅಂಕಗಳು. ಇಲ್ಲಿ ನನ್ನ ಗಮನಕ್ಕೆ ಬಂದಿರುವುದು ಏನೆಂದರೆ, ಕೆಲವರ ಇಲ್ಲಿ ಪಾಠ ಮಾಡುವ ನೆಪದಲ್ಲಿ ಬಂದು ಇಲ್ಲಿ ಕಾಲ ಕಳೆದು ಹೋಗುತ್ತಿದ್ದಾರೆ ಎಂದು ನನ್ನ ಗಮನಕ್ಕೆ ಬಂದಿದೆ ಎಂದು ಧನುಷ್ ಹೇಳಿದ ತಕ್ಷಣ ಅವನ ಮಾತಿಗೆ ಆಶ್ಚರ್ಯವಾದವರು, ಧನು, ಏನು ಮಾತಾಡ್ತಿದ್ದೀಯ ನೀನು ಎಂದು ಗದರಿದರು. ಮಮ್ಮಿ, ಇದರ ಬಗ್ಗೆ ನಿಮಗೆ ಏನೂ ತಿಳಿದಿಲ್ಲ. ನಾನು ಮಾತನಾಡುವವರೆಗೂ ದಯವಿಟ್ಟು ಮಾತನಾಡಬೇಡಿ ಎಂದನು. ಅಲ್ಲಿ ಎಲ್ಲ ಶಿಕ್ಷಕರು ಇರುವನ್ನು ನೋಡಿದ ಸ್ಪಂದನ ಅವರು ಹಾಗೆ ಮೌನವಾದರು. ಶರದಿಗೆ ಅವನು ಏನು ಹೇಳಲು ಹೊರಟಿದ್ದಾನೆ ಎಂಬ ಸುಳಿವು ಸಿಕ್ಕಿತು. ಇದು 3ನೇ ತರಗತಿ ಮಕ್ಕಳ ಪ್ರೋಗ್ರೆಸ್ ಕಾರ್ಡ್. ಆ ತರಗತಿಯ ಕ್ಲಾಸ್ ಟೀಚರ್ ಯಾರು ಎಂದನು ಗಂಭೀರವಾಗಿ. ಅವನ ಆ ಗಂಭೀರ ಮಾತಿಗೆ ಆಗಲೇ ಶರದಿ ಬೆವತು ಹೋಗಿದ್ದಳು. ನಿಧಾನವಾಗಿ ಎದ್ದವಳು ತಲೆ ತಗ್ಗಿಸಿ ನಿಂತಳು. ಮಿಸ್ ಶರದಿ, ನೀವು ಅದೇ ತರಗತಿಯ ಕ್ಲಾಸ್ ಟೀಚರ್ ಹೌದು ಅಲ್ವಾ ಎಂದನು. ಆಹಾ, ಎಲ್ಲರೆದುರಿಗೆ ಏನು ಮರ್ಯಾದೆ ಅವನದು. ಅವಳಿಗೆ ತಲೆ ಸುತ್ತುವುದೊಂದೇ ಬಾಕಿ. ಹೌದು ಸರ್ ಎಂದು ತಲೆ ಆಡಿಸಿದಳು. ಧನು, 1 ನಿಮಿಷ ನನ್ನ ಮಾತು ಕೇಳು ಎಂದರು ಸ್ಪಂದನ. ಮಮ್ಮಿ, ಪ್ಲೀಸ್, ನಾನು ಮಾತನಾಡುವವರೆಗೆ ಸುಮ್ಮನಿರಿ ಎಂದು ಅವರನ್ನು ಸುಮ್ಮನಿರಿಸಿದನು. ಕನ್ನಡದಲ್ಲಿ ಇಡೀ ತರಗತಿಯ ಮಕ್ಕಳು ಕಡಿಮೆ ಅಂಕಗಳನ್ನು ತೆಗೆದಿದ್ದಾರೆ. ಇಲ್ಲಿ ಒಂದು ಮಗು ಕಡಿಮೆ ಅಂಕ ತೆಗೆದಿದ್ದರೆ ಮಗುವಿನ ತಪ್ಪು ಎಂದು ಹೇಳಬಹುದು. ಆದರೆ ಇಡೀ ತರಗತಿಯ ಮಕ್ಕಳೇ ಕಡಿಮೆ ಅಂಕ ತೆಗೆದಿದ್ದಾರೆ. ಇದನ್ನು ತೆಗೆದುಕೊಂಡು ಹೋಗಿ ಪೋಷಕರ ಮುಂದೆ ಹಿಡಿದರೆ ಅವರು ಪ್ರೋಗ್ರೆಸ್ ಕಾರ್ಡ್ಗೆ ಸಿಗ್ನೇಚರ್ ಮಾಡ್ತಾರಾ? ಇಂಗ್ಲಿಷ್ ಕಲಿಯಲಿ ಎಂದು ಶಾಲೆಗೆ ಸೇರಿಸುತ್ತಾರೆಯೋ ಹೊರತು ಕನ್ನಡವನ್ನು ಮರೆಯಲಿ ಎಂದು ಅಲ್ಲ. ಈಗ ಮೀಟಿಂಗಿಗೆ ಬಂದ ಪೋಷಕರು ಕೇಳುವ ಪ್ರಶ್ನೆಗೆ ನಾವೇನು ಉತ್ತರ ಹೇಳುವುದು? ಪೋಷಕರು ನಿಮ್ಮನ್ನು ಪ್ರಶ್ನೆ ಮಾಡುವುದಿಲ್ಲ, ಪ್ರಶ್ನೆ ಮಾಡುವುದು ನಮ್ಮನ್ನು. ಇಷ್ಟ ಇದ್ದರೆ ಜ್ಞಾನ ಇಟ್ಟು ಮಕ್ಕಳಿಗೆ ಪಾಠ ಮಾಡಿ. ನಿಮ್ಮಂತಹ ಬೇಕಾಬಿಟ್ಟಿ ಕೆಲಸ ಮಾಡುವ ಟೀಚರ್ಸ್ಗಳು ನಮಗೆ ಬೇಕಾಗಿಲ್ಲ. ಇಲ್ಲಿಂದ ಹೋಗ್ತಾ ಇರಿ ಎಂದು ಕೂಗಿದವನು ಹಿಡಿದಿದ್ದ ಪ್ರೋಗ್ರೆಸ್ ಕಾರ್ಡುಗಳನ್ನು ಶರದಿಯ ಮುಂದೆ ಎಸೆದಿದ್ದನು. ಇಡೀ ಕೋಣೆಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಾದ ವಾತಾವರಣವಿತ್ತು. ಅಲ್ಲಿ ಧನುಷ್ ಮಾತು ಬಿಟ್ಟರೆ ಬೇರೆಯವರ ಉಸಿರು ಕೂಡ ಈಚೆಗೆ ಬರುತ್ತಿರಲಿಲ್ಲ. ಎಲ್ಲರೂ ಭಯದಲ್ಲಿ ಕುಳಿತಿದ್ದರು. ಯಾರೊಂದಿಗೂ ಈ ರೀತಿಯ ಮಾತು ಕೇಳದವಳಿಗೆ ಧನುಷ್, ಅದರಲ್ಲೂ ಎಲ್ಲ ಸಹ ಶಿಕ್ಷಕರ ಎದುರಿಗೆ ಆ ರೀತಿ ಮಾತನಾಡಿದ್ದು ಶರದಿಗೆ ಬಹಳವೇ ನೋವಾಗಿತ್ತು. ಧನುಷ್ ಅಷ್ಟೊಂದು ಮಾತನಾಡಿದರೂ ಸಹ ಅವಳಿಗೆ ಏನು ಮಾತನಾಡಬೇಕು ಎಂದು ತೋಚಲಿಲ್ಲ. ಆಗಲೇ ಅವಳ ಕಣ್ಣುಗಳು ತುಂಬಿದವು. ಅಷ್ಟು ಶಿಕ್ಷಕರ ನಡುವೆ ಅವಳಿಗೆ ಅವಮಾನವಾದಂತಾಯಿತು. ಕೆನ್ನೆಯ ಮೇಲೆ ಇಳಿದ ಕಣ್ಣೀರನ್ನು ಒರೆಸಿಕೊಂಡು ಧನುಷ್ ಮುಖವನ್ನು ನೋಡಿದರೆ ಅವನು ವಿಜಯದ ನಗೆ ನಕ್ಕಿದ್ದನು. ಅದನ್ನು ನೋಡಿ ಸಹಿಸದವರು ಒಡನೆ ಆಚೆಗೆ ಹೋಗಿದ್ದಳು. ಅವಳು ಅಳುತ್ತಾ ಆಚೆಗೆ ಹೋಗಿದ್ದನ್ನು ನೋಡಿದವನು ಒಳಗೊಳಗೆ ಮುಗುಳು ನಕ್ಕು, ಶಾಲೆ ಬಿಟ್ಟು ಹೋಗಲ್ಲ ಎಂದು ನನಗೆ ಚಾಲೆಂಜ್ ಮಾಡಿದ್ದೆ ಅಲ್ವಾ? ಇಷ್ಟು ಅವಮಾನವಾದರೂ ಅದು ಹೇಗೆ ಇಲ್ಲೇ ಉಳಿತೀಯ, ನಾನು ನೋಡ್ತೀನಿ ಎಂದು ಮನದಲ್ಲಿ ಹೇಳಿಕೊಂಡವನು, ಈ ಮಾತು ನಾನು ಎಲ್ಲರಿಗೂ ಹೇಳುತ್ತಿರುವುದು. ಇನ್ನು ಮುಂದೆ ಯಾವುದೇ ವಿಷಯದಲ್ಲಿ ಮಕ್ಕಳು ಕಡಿಮೆ ಅಂಕಗಳನ್ನು ತೆಗೆಯಬಾರದು ಎಂದವನು. ನನಗೆ ಸಮಯ ವ್ಯರ್ಥ ಮಾಡಲು ಇಷ್ಟ ಇಲ್ಲ. ಹೋಗಿ ಎಲ್ಲರೂ ಕ್ಲಾಸ್ ತೆಗೆದುಕೊಳ್ಳಿ ಎಂದು ಹೇಳಿ ತನ್ನ ಕುರ್ಚಿಯ ಮೇಲೆ ಕುಳಿತನು.
ಮೀಟಿಂಗ್ ಎಂದು ಬಂದಿದ್ದ ಎಲ್ಲ ಶಿಕ್ಷಕರು ಹೊರಗೆ ಹೋಗಿಯಾಗಿತ್ತು. ಸ್ಪಂದನ ಅವರು ಮಾತ್ರ ಮಗನ ಮೇಲಿನ ಕೋಪದಲ್ಲಿ ಬೇಸರದಲ್ಲಿ ಕುಳಿತಿದ್ದರು. ಅವರಿಗೆ ಮಗನ ಇಂದಿನ ವರ್ತನೆ ಸ್ವಲ್ಪವೂ ಹಿಡಿಸಲಿಲ್ಲ. ಸ್ಪಂದನ ಅವರು ಯಾವುದೇ ಶಿಕ್ಷಕರ ಬಳಿ ಇಷ್ಟೊಂದು ರೂಢಾಗಿ ಎಂದಿಗೂ ವರ್ತಿಸಿದವರಲ್ಲ. ಇಂದು ಮಗನ ವರ್ತನೆ ಅವರ ಮನದಲ್ಲಿ ಪ್ರಶ್ನೆಯಾಗಿಯೇ ಉಳಿಯಿತು. ಅದರಲ್ಲೂ ಕೆಲಸಕ್ಕೆ ಸೇರಿ 1 ತಿಂಗಳಾಗಿದ್ದ ಶರದಿಯ ಮೇಲೆ ಕೂಗಾಡಿದ್ದು ಅವರಿಗೆ ಹಿಡಿಸಲಿಲ್ಲ. ಮುಂದುವರಿಯುವುದು.